ಕಾಜು ಪನ್ನೀರ್ ಕಡಾಯಿ, ಡಾಬಾ ಸ್ಟೈಲ್ ಕಡಾಯಿ ಪನ್ನೀರ್ ಆಗಿದೆ. ಕಡಾಯಿ ಮಸಾಲ ಪೌಡರ್ ರೆಡಿ. ಕಂಜೂಸ್ ನಮಕ. ಇವ್ನು ತಿನ್ನೋದ್ರಲ್ಲೇ ತಿಳ್ಕೊಂಬಿಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ತುಂಬ ದಿನಗಳಾದಮೇಲೆ ನಾನು ಒಂದು ಕುಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಮನೇಲಿ ಇರೋ ನನ್ನ ತಮ್ಮಂದ್ರಿಗೋಸ್ಕರ ಆ್ಯಂಡ್ ನನ್ನ ಅಕ್ಕಂಗೋಸ್ಕರ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋ. ರೆಸಿಪಿ ಬಂದುಬಿಟ್ಟು ನೀವೆಲ್ಲ ಆಲ್ರೆಡಿ ಟೈಟಲ್ ಆ್ಯಂಡ್ ತಮ್ಮನೇಲಿ ನೋಡೋ ಹಾಗೆ ಒಂದು ಕಾಜು ಪನ್ನೀರ್ ಕಡಾಯಿ ಮಾಡ್ತಾಯಿದ್ದೀನಿ. ಕಾಜು ಕಡಾಯಿ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟು ಕಾಜು ಮಸಾಲ ಮಾಡೋಣ ಅಂತ, ಆಮೇಲೆ ಇಲ್ಲ ಪನ್ನೀರ್ ಬೇಕು ಅಂತ ಎರಡು ಕೇಳಿದ್ರು. ಸೊ ನಾನು ಎರಡು ಮಿಕ್ಸ್ ಮಾಡಿ ಮಾಡ್ಬೋದು ಅಂತ ಒಂದು ಕಾಜು ಪನ್ನೀರ್ ಕಡಾಯಿ ನನ್ನ ಸ್ಟೈಲಲ್ಲಿ ವಿತ್ ಕಡಾಯಿ ಮಸಾಲ ಮನೇಲೇ ಮಾಡ್ಬೋದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ಸಿಂಪಲಾಗಿ ಪಟ್ಪಟ ಅಂತ ಮಾಡ್ಬೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕಾಜು ಪನ್ನೀರ್ ಕಡಾಯಿ ರೆಸಿಪಿ. ಆ್ಯಂಡ್ ಅದಕ್ಕೆ ಏನೇನು ಬೇಕು ಅಂತ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಫಸ್ಟು ನಾನು ಒಂದು 150 ಗ್ರಾಮ್ಸ್ ಅಷ್ಟು ಕಾಜು ತೊಗೊಂಡಿದ್ದೀನಿ. ಆ್ಯಂಡ್ 250 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್, ಜೊತೆಗೆ 2 ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ 4 ಟೊಮೆಟೊನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಮಸಾಲೆಗೆ ಬಂದುಬಿಟ್ಟು ಒಂದು 5 ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಕಾಳು, ಧನಿಯಾ ಅಂತ ನೀವೇನು ಹೇಳ್ತೀರಾ ಅದು ಕೊತ್ತಂಬರಿ ಕಾಳು ಒಂದು ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಾ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಣಸು, ಪೆಪ್ಪರ್. ತಂಗಿಗೆ ಹೆಲ್ಪ್ ಮಾಡೋಣ ಅಂತ ಒಂಚೂರು ಇಲ್ಲ ನನ್ನ ತಂಗಿ. ಕೇಳಿ ಏನು ಮಾಡ್ಬೇಕಂತ ಕೇಳಿದ್ರೆ ಏನು ಬೇಡ ಅಂತ, ಅದಕ್ಕೆ ಬಂದ್ಬಿಟ್ಟು ಮಲಗಿದ್ದೀನಿ. ಫುಲ್ ಮಲಗಿದ್ದಾಳೆ. ಓ ಮೈ ಬ್ರದರ್ ಈಸ್ ಹೆಲ್ಪ್ ಮೀ ವೆರಿ ಮಚ್. ಆ್ಯಂಡ್ ಬೆಳಗ್ಗೆಯಿಂದ ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ ಅವನು, ಓಡಾಡಿ. ಮೈತ್ರ ಬರ್ರಿ, ಅವನ್ನೇ ಓಡಾಡಿಸ್ತೀರಿ ಮೈತ್ರ. ನೀವು ಏನು ಅಂದ್ಕೊಂಡು ಅವನ್ನ ಪಾಪ. ಇವಾಗ ಯಾರು ಹೋಗ್ಯಾರ ನೀರು ತರಕ? ಮೈ ತಮ್ಮ ದರ್ಶನ್ ಅಡಗಲಿ ಅಲ್ಲ, ದೀಪಕ್ ಅಡಗಲಿ ಹೋಗಿದ್ದಾನೆ. ಒಂದು ಕೆಲಸ ಮಾಡಲ್ಲ ಇವನು. ಮುಂದೆ ಹೆಂಡತಿ ಆಗೋಳು ಏನೋ ಮಾಡ್ತಾಳೋ ಏನೋ ಇವನು ಕಟ್ಕೊಂಡು. ಈಗ ಪನ್ನೀರ್ ಕಡಾಯಿ ಇವನಿಗೋಸ್ಕರ ಅಂತೂ ಅಲ್ಲ ನಾನು ಮಾಡ್ತಾ ಇರೋದು, ಒಂದು ನಾನು ಅಕ್ಕಂಗೋಸ್ಕರ ಆ್ಯಂಡ್ ನನ್ನ ಗಿಡನ್ಗೋಸ್ಕರ. ಅವರಿಬ್ರು ಖಾಲಿ ಮಾಡೋದು, ನಾನೇ ಖಾಲಿ ಮಾಡೋದು. ಬನ್ನಿ ಸ್ಟಾರ್ಟ್ ಮಾಡೋಣ. 100% ಪಿಜ್ಜಾ ತಿಂತೀರಾ ಇಲ್ಲ ಈಗ? 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಒಂದು ಪ್ಯಾನಲ್ಲಿ ನಾವು ತೊಗೊಂಡಿರೋ ಮಸಾಲೆಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಪನ್ನೀರ್ ಕಡಾಯಿ ಅದು ಕಡಾಯಿ ಮಸಾಲ ಮಾಡ್ಕೊಳ್ಳೋಕ್ಕೆ ನಾವು ಏನೇನು ತೊಗೊಂಡಿದ್ದೀವಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಜೀರಾ ಮತ್ತು ಪೆಪ್ಪರ್ ಹಾಗೆ ಕೊತ್ತಂಬರಿ ಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಇದಾಗಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಇದೇ ಪ್ಯಾನ್ಗೆ ನಾವು ಈಗ ಕ್ಯಾಶ್ಯೂಸ್ನ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ ಕ್ಯಾಶ್ಯೂಸ್ನ ರೋಸ್ಟ್ ಮಾಡೋಣ. ಒಂದು ಗೋಲ್ಡನ್ ಬ್ರೌನ್ ಆಗೋಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲಿರಲಿ ಸ್ಟವ್. ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ. ಕ್ಯಾಶ್ಯೂಸ್ ಏನು ಹುರ್ಕೊಂಡು ತೆಗ್ದಲ್ಲ, ಅದೇ ಒಂದು ಪ್ಯಾನಲ್ಲಿ ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಕೆಂಪಾಗುತ್ತೆ. ಇದಾಗಿದೆ. ಈಗ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತಗೊಳ್ಳೋಣ. ಈಗ ನಾನು ಇದೇನು ತಣ್ಣಗಾಗಿದೆ ಒಂದು ಜಾರಲ್ಲಿ ಹಾಕ್ಕೊಂಡು, ನನ್ನ ಅಕ್ಕ ಎಷ್ಟು ಡಿಸ್ಟರ್ಬ್ ಮಾಡ್ತಾಳೆ ಅಂದರೆ, ಇವಳು ವಿಡಿಯೋ ಮಾಡ್ಕೊಡ್ತಾಳೆ ಆಯಿತಾ, ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ವರ್ಷಕ್ಕೆ ಅದನ್ನು ಪೋಸ್ಟ್ ಮಾಡ್ತಾಳೆ. ದಟ್ಸ್ ಮೈ ವಿಶ್. ಮೈತ್ರ ಹಡಗಲಿ ಅಂತ ಇದೆ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ.
ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನಾನೇನು ರೋಸ್ಟ್ ಮಾಡ್ಕೊಂಡಿರೋ ಮಸಾಲೆನ ನಮ್ಮಕ್ಕ ಪೌಡರ್ ಮಾಡ್ತಾರೆ. ಅಳಿಲ್ ಸೇವೆ ಮಾಡೋಕ್ಕೆ ಬಂದಿದೆ. ಫೈನ್ ಗ್ರೈಂಡ್ ಆಗಬೇಕಾ? ಮಳೆಗಾಲದ ಥರನೇ ಇದೆ ನಮಗೊಂದು ಕಡಾಯಿ ಮಸಾಲ ನೀವು ಹೊರಗಡೆ ತರೋ ಬದಲು ಈ ರೀತಿ ಕ್ವಿಕ್ಕಾಗಿ ಒಂದು ಸಿಂಪಲಾಗಿ ಮನೇಲೇ ಮಾಡ್ಕೋಬೋದು. ಕಡಾಯಿ ಮಸಾಲ ಪೌಡರ್ ರೆಡಿ. ಈಗ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಬನ್ನಿ ತೋರಿಸ್ತೇನೆ. ಒಂದು ಕಡಾಯಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ, ಒಂದು ಚೂರು ಎಣ್ಣೆ. ಎಣ್ಣೆ ತುಪ್ಪಕ್ಕಾದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಾಗ್ತಾರೆ, ತುಂಬ ದಿನಗಳಾದಮೇಲೆ ನಿಮಗೆ ಒಂದು ಅಡುಗೆ ಮಾಡ್ಕೊಡ್ತಾ ಇದ್ದೀನಿ. ಬನ್ನಿ ಮೇಲೆ ಹೇಳ್ತೀನಿ ಏನಂತ. ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾಯಿತ್ತು ನಮ್ಮ ಹತ್ರ. ಯಾರೋ ನಕ್ಕಿದ್ದು. ಇದು ಈರುಳ್ಳಿ ಬೆಂದಮೇಲೆ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಸೇರಿಸಿ ಟೊಮೆಟೊ ಮತ್ತು ಈರುಳ್ಳಿ ಬೇಯೋದ್ರಲ್ಲಿ ಪ್ಯಾನ್ ಇತ್ತಲ್ವ, ನಾವೇನು ಅದು ಫ್ರೈ ಮಾಡ್ಕೊಂಡಿರೋ ಪ್ಯಾನಲ್ಲೇ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಮಾಡೋಣ. ಒಂದು ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಇದೆ ಅದರಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್. ಇನ್ನೇನು ಮಾಡಬೇಕಿತ್ತು? ಎಣ್ಣೆ ಕೊಡು. ಎಲ್ಲಿಗೆ ಹಾಕಬೇಕು? ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಬೇಕು. ಫ್ರೈ ಮಾಡ್ಕೊಂಡು ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ತಾ ಇದ್ದಾಳಲ್ಲ ನನ್ನ ಅಕ್ಕ, ಸ್ಪೂನ್ ತೆಗಿ. ಇದಕ್ಕೆ ಕಡಾಯಿ ಮಸಾಲ ಸೇರಿಸ್ತದೆ 1 ಸ್ಪೂನು. ನಾನಿಲ್ಲಿ ಸ್ಮ್ಯಾಶ್ ಮಾಡಿದ್ನಲ್ಲ, ಇದಕ್ಕೆ 1 ಸ್ಪೂನ್ ಕಡಾಯಿ ಮಸಾಲ. ಸ್ಮೆಲ್ ಬರ್ತೈತೇನ್ರೋ? ಆ್ಯಂಡ್ ನಾರ್ಮಲ್ ಮನೆಯಲ್ಲಿರೋ ಸ್ಪೈಸಸ್, ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಸಾಂಬಾರು ಮಸಾಲ, ಅದು ಒತ್ತು ಅಂತ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರು ಸೇರಿಸ್ಕೊಳ್ಳಿ. ನೀರು ಸೇರಿಸಿ ಕುದಿಯಕ್ಕೆ ಬಿಡಿ. ರೆಸ್ಟ್. ಇದು ಫ್ರೈ ಆಯಿತಾ? ಆಯಿತು. ಅದು ಫ್ರೈ ಆಗಿ ಅದು ಆಫ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ರೌಂಡ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುದಿಸ್ಬಿಟ್ರೆ ಆಯಿತು. ಅದಿನ್ನೂ ಎಷ್ಟೊತ್ತು ಹಾಕಬೇಕು? 2 ನಿಮಿಷ. ಉಪ್ಪು ಹಾಕಿದ್ನಲ್ಲ, ಮುಗೀತು. ಇದು ಬೆಂದಿದೆ, ಅದು ಆಯಿತು. ಅದನ್ನು ಇದನ್ನು ಇದಕ್ಕೆ ಹಾಕಿ ಒಂದು ರೌಂಡ್ ಕುದಿಸಿದ್ರೆ ಕಡಾಯಿ ಮಸಾಲ ರೆಡಿ. ಪನ್ನೀರ್ ಈ ಕಲರ್ ಇದೆ, ಅದಿನ್ನು ಫ್ರೈ ಮಾಡಿದಾಗ ಒಂದೊಂದು ಬ್ರೌನ್ ಆಗಿದೆ, ಒಂದೊಂದು ಆಗಿಲ್ಲ. ಫುಲ್ ಆಗಿದ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ. ಸಜೆಷನ್ ಭಾರಿ ಹಾಕ್ತಾ ಇದ್ದೀರಾ? ಬೇಡ. ಇದು ಫ್ರೈ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಈ ಒಂದು ಕಡಾಯಿಗೆ ಮಿಕ್ಸ್ ಮಾಡ್ಕೊಂಡು, ಜೊತೆಗೆ ಫ್ರೈ ಮಾಡ್ಕೊಂಡಿರೋ ಕ್ಯಾಶ್ಯೂಸ್ ಹಾಕ್ಲಾ? ಹಾಕು. ನೀರು ಹಾಕ ಸ್ವಲ್ಪ. ಕಂಜೂಸ್ ನಮ್ಮಕ್ಕ. 2 to 3 ಮಿನಿಟ್ಸ್ ಬಾಯ್ಲ್ ಆದರೆ ರೆಡಿ. ಬಾಯ್ಲ್ ಆಗಿದ್ರು ಅನ್ನೋದಕ್ಕಿಂತ ಬೆಂದರೆ ರೆಡಿ ಆಗುತ್ತೆ. ಕಾಜು ಪನ್ನೀರ್ ಕಡಾಯಿ ರೆಡಿ. ಮೇಲ್ಗಡೆ ರೆಡಿ ಆದಮೇಲೆ ಒಂಚೂರು ಕಸೂರಿ ಮೇಥಿ ಮಿಕ್ಸ್ ಮಾಡಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ನಿಮಗೆ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಹಾಕ್ಬೋದು, ಸ್ಕಿಪ್ ಮಾಡಿ. ಪಲ್ಯ ರೆಡಿ ಆಯಿತು. ಪಟ್ ಪಟ್ ಪಟ ಅಂತ ಇವ್ರಿಗೆ ರೋಟಿ ಮಾಡಿಕೊಡ್ತೀನಿ.
ಇದನ್ನ ಹಿಂಗೆ ಮೇಲಿಂದ ಇಲ್ಲಿ ಎಸಿ ತರಿ 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 1 2 3 ಗೋ ಇನ್ನೊಮ್ಮೆ ಒಂದೊಳ್ಳೆ ಡಿನ್ನರ್ ಮಾಡ್ತಾ ಸಿಗ್ತೀವಿ ಇರಿ. ದರ್ಶನ ನಡಲಿ ನಾಳೆ ಇವಾಗ ಹಿಂಗೆ ಹಾಕೋ ಹಾಕ್ಲಾ? ಹಾಕೋ ಆಮೇಲೆ ಮುದ್ದೆ ಆದಮೇಲೆ ಅದರದ್ದೊಂದು ತೆಗಿತು ಬಂದ ವೇಸ್ಟ್ ಕರ ರೊಟ್ಟಿ ಮಾಡೋವಂತೆ ಮುದ್ದೆ ಮಾಡೋದು ಜೋಳದ ರೊಟ್ಟಿ ಜೋಳದ ರೊಟ್ಟಿ ಪನ್ನೀರ್. ಓ ಮೈ ಗಾಡ್. ಒಟ್ಟ ಕಾಂಬಿನೇಷನ್ ಉಯ್ ಮೇಲತ್ತು ಕ್ಯಾಮ್ರಾ ಉಯ್ ಮೇಲದು. ಸರಿ ಮಾಡಿದ್ರಾ? ಅದ್ಯಾಕೆ ನೀನು ತಿರುಗಿದ್ರೆ ಮತ್ತೆ ಇರ್ತೈತೆ, ನಾನು ತಿರುಗಿದ್ರೆ ಈ ಕಡೆ ತಿರುಗ್ತೀನಿ. ಅದು ಎಳ್ಳೇನು ಊರಿಗೆ ಹೋಗ್ತಿದ್ದೀನಿ ಅಂತ ಬೇಜಾರ ದರ್ಶನ್? ಅಳ್ಬೇಡ ಬಿಡಿ. ಆಯ್ತಾ 72 kg ಮತ್ತೆ 68 kg. ನೀರು ಹಾಕೋದೇನು ಒಂದು ಹಿಂಗೆ ಹಾಕ್ಬೇಕು. ಪ್ಲೇಟ್ ಹಾಕೋನ್ ಬನ್ರೋ 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 ಬನ್ರೋ. ಒಂಚೂರು ತುಪ್ಪ ಹಾಕಿ ಬೇಯಿಸ್ಬಿಟ್ರೆ ಅಲ್ಲ ಹಾಕು. ಗಿಡ್ಡನ್ ಕೊಡು ಫಸ್ಟ್. ತಗಡಿ ಡವ್ ಮಾಡ್ಬೇಕು ಎಷ್ಟು ಡೌ ಮಾಡ್ತಾನಂದ್ರೆ ಆಯ್ತು. ಗಿಡ ತಿನ್ ಗಿಡ ತಿನ್ನು ಅವಂದೇನು ದೊಡ್ಡ ಹೇಳಿದಂತೆ ನಾವು ಆಯ್ತು ತಿನ್ನು. ಕಡಾಯಿ ಪನ್ನೀರ್, ಕಾಜು ಕಡಾಯಿ ಪನ್ನೀರ್. ನನಗೆ ಹೆಸರು ಮರ್ತೋಗ್ತಾಯಿದೆ. ದರ್ಶನ್ ಆಗ್ಲಿ ಈಗ ರಿವ್ಯೂ ಕೊಡ್ತಾರೆ. ನಿಮ್ಮ ಹಾನೆಸ್ಟ್ ರಿವ್ಯೂವನ್ನು ನೀಡಿ ಪ್ಲೀಸ್, ಹೇಗಿತ್ತು ಅಂತ. ಆಮೇಲೆ ಹಾಕ್ಸ್ಕೊ. ಅಪ್ಪು ಪನ್ನೀರ್ ತಿನ್ನಲ್ಲ, ಗೋಡಂಬಿ ತಿನ್ನಲ್ಲ. ಡೋಂಟ್ ಅದೇನದು ಕ್ಯಾಪ್ಸಿಕಮ್ ತಿನ್ನು. ಇನ್ನೂ ಸುಡ್ತೈತೆ ಮುಚ್ಚ ಮೈತ್ರ. ಚಾದ್ರ ಜೊತೆ ತಿನ್ನು. ನಾನು ನಿನ್ನ ರಿವ್ಯೂ ಕಾಯ್ತಾ ಇದ್ದೀನಿ. ಸುಡಾಗುಂದತೆ ನಾನು ಸಾಯಿಬಾಬನ ಸಾಯಿಬಾಬಾಗೆ ಸುಡಲ್ಲೇನ? ಒಮ್ಮೆ ದೊಡ್ಡ ಕೈ ಹಾಕಿ ನೀನು ಹಂಗೆ ತಿನ್ನು. ಚೆನ್ನಾಗಿದ್ದಕ್ಕ, ಸೂಪರ್. ಮಾಡಿಕೊಟ್ಟಿದ್ದು ನಾನಿಲ್ಲಿ. ನಾನು ಮೈತ್ರ ಸೂಪರ್. ಹೆಂಗಾಯ್ತಾ? ಚೆನ್ನಾಗಿ ನಿಜ ಚೆನ್ನಾಗೈತೆ. ನನ್ನ ಗಿಡ್ಡಂಗೆ ಕೊಡ್ಬೇಕು. 5 minutes ಗಿಡ. ಸೈಲೆಂಟಾಗಿ ನಾನು ಮಾಡಿರೋ ಕಾಜು ಕಡಾಯಿ ಪನ್ನೀರ್ನ ಸವಿತಾ ಇರೋ ಈ ಮೂವರು. ದರ್ಶನ್ ಅಡಗ್ಲಿಗಂತೂ ಬ್ಯಾಟಿಂಗ್ ಜೋರಿದೆ, ಮಾತೇ ಬರ್ತಾ ಇಲ್ಲ. ಊಟ ಮಾಡ್ಬೇಕಾದ್ರೆ ಮಾತಾಡ್ಬೇಕು. ಹೆಂಗಿದೆ ಗಿಡ? ಚೆನ್ನಾಗಿದೆ. ನಮ್ಮಮ್ಮ ಈಗ ಹೇಳ್ತಾಳೆ ಉಪ್ಪು ಕಡಿಮೆ ಆಗೈತಿ, ಖಾರ ಕಡಿಮೆ ಆಗೈತಿ ಅಂತಂದು. ಎಲ್ಲ ಚೆನ್ನಾಗಾಯ್ತು. ಅದು ಒಂದು ವಿಡಿಯೋಗೋಸ್ಕರ ಹೇಳ್ತಾರೆ. ಅದು ಹೌದಾ ಮಮ್ಮಿ? ಕ್ಯಾಮ್ರಾ ಆಫ್ ಮಾಡು. ಇಲ್ಲ ಕ್ಯಾಮ್ರಾ ಆಫ್ ಮಾಡೀನಿ ಹೇಳು. ಚೆನ್ನಾಗಿದೆ. ನೀನು ದರ್ಶನ ಅಡಗ್ಲಿ ಕನ್ನಡದಲ್ಲಿ ಅವರು ಮಾನಸಿಕವಾಗಿ ನೊಂದಿದ್ದಾರೆ. ಹೌದು. ಸಾರಿ ದರ್ಶನ್. ಯಾಕಲ್ಲ ಆಯಿತು ತಿನ್ನಿ. ನನ್ನ ಅಕ್ಕ ರಿವ್ಯೂ ಕೇಳೋಣ. ನನ್ನ ಅಕ್ಕ ಉತ್ತಾ ಇದ್ದಾಳೆ. ಮೈ ಅಕ್ಕ ಇಸ್ ಡೂಯಿಂಗ್ ಅಳಿಲ್ ಸೇವೆ ಫಾರ್ ಮೀ. ಬಾಬಾ ಥ್ಯಾಂಕ್ ಯು ಬಾಬಾ ಫಾರ್ ವಂಡರ್ಫುಲ್ ಹೆಂಡ್ತಿ. ಮೈತ್ರಾ ಕಾರಕರ್ ಈಸ್ ಹ್ಯಾವಿಂಗ್ ನೌ. ನನ್ನ ಅಕ್ಕಂದು ರಿವ್ಯೂ ಕೇಳೋಣ. ನಾನು ಮಾಡಿರೋ ಕಾಜು ಪನ್ನೀರ್ ಕಡಾಯಿ ಇದಕ್ಕೆ ಯಾವುದಕ್ಕೆ ಎಲ್ಲದು ಇದನ್ನು ಫುಲ್ಲು ಏನದು ಮ್ಯಾಂಗೋ ಶಿಕಣಿ ಮಾಡಿಟ್ಟಿದ್ದಾಳು ಮೈತ್ರ. ವೇಟಿಂಗ್ ಫಾರ್ ಮೈತ್ರಾ ಕಾರಕಾಟ್ಸ್ ರಿವ್ಯೂ. ಟೆಂಡೆ ಕಾಯ್ತಿದ್ನಲ್ಲ, ಬಿಸಿ ಐತಿ ಅಂತ ತಂದು ಐತಿದ್ನಲ್ಲ.
ನಮ್ಮಮ್ಮ ಹೇಳ್ದಂಗೆ ಹೇಳತ್ತಾ ಈಗ ಏನಂತ ನೀವು ತಿನ್ನೋದ್ರಲ್ಲೇ ತಿಳ್ಕೊಂಬಿಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತಟ್ಟೆ ಕೈ ಬಳ್ಕೊಂಡು ತಿನ್ ಏನು ಕೈ ಬಾಕೊಂಡು ತಿನ್ನೋದ ನೋಡಿದ್ರಿ ತಟ್ಟೆನ ಖಾಲಿ ಮಾಡೋಣ. ಏನಿತ್ತು ರೆಡಿ ಅದ್ರಾಗ ಈಗ ಮೊಸರು ಮೊಸರು ಮಾಡಿರೋದು ನಾನೇ ಅಲ್ಲಿ. ಯಾರ್ದೋ ಮೊಸರು ಇದು ಆದಿತ್ಯ ಮಿಲ್ಕ್ ಆದಿತ್ಯ ಕರಡು. ಚೆನ್ನಾಗಿದೆ ಏನು ಚೆನ್ನಾಗಿದೆ ಮಾತ್ರ. ಮೊಸರು ಕಾಜುನಾ ನನಗೆ ಗೊತ್ತಿತ್ತು. ಪನ್ನೀರ್ ಚೆನ್ನಾಗಿದಾ? ಚೆನ್ನಾಗಿದೆ. ಕಾಜು ಪನ್ನೀರ್ ಕಡಾಯಿ. ಥ್ಯಾಂಕ್ ಯು. ಮಜಾ ಮಾಡಿ ಗಿಡ ಮಜಾ ಮಾಡು. ಈ ಸೌಂಡಲ್ಲೇ ತಿಳ್ಕೊಂಬಿಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮಸ್ಟ್ ಟ್ರೈ ಗೈಸ್. ನೋಡು ಹೆಂಗದಾಳ. ಪ್ಲೀಸ್ ವಿಲ್ ಪೇ ಯು. ಚಿತ್ತು ನನ್ನ ಫೋನ್ ಪೇ ಆಗತ್ತಾ? ನಂದು ಬ್ಯಾಲೆನ್ಸ್ ಐತಲ್ಲ ಅದನ್ನು ಫಸ್ಟ್ ಕೊಡು. ಡಾಬಾ ಸ್ಟೈಲ್ ಕಡಾಯಿ ಪನ್ನೀರ್ ಆಗಿದೆ. ಕಾಜು ಕಡಾಯಿ ಪನ್ನೀರ್ ಹಂಗೆ ಆಯ್ತಾ? ಜೈ ಹಿಂದ್ ಡಾಬಾ ಅದೆಲ್ಲ ಐತೆ. ಹೊಸಪೇಟೆ ಕೂಡ್ಲಿಗೆ ರೋಡ್. ಅಲ್ಲಿ ತಿಂದಿಲ್ಲ ನಾನಿನ್ನು. ಅಲ್ಲಿ ಅಲ್ಲಿ ತಿಂದಿರೋ ಮಾಡೋದು ಇಲ್ಲ. ಇನ್ನೊಂದು ಉದ್ಲ ಮತ್ತೆ ಬೇಡಪ್ಪ, ಹೆವಿ ಆಗುತ್ತೆ ನನಗೆ, ಸಾಕು. ಎಂಜಾಯ್ ಬಾ ಗೈಸ್. ಪ್ಲೀಸ್ ಪರ್ಮಿಷನ್ ಕೊಡಿ. ಅಲ್ಲಿ ಒಂದು 2 ಸತಿ ನಿಮ್ಮ ಅಕ್ಕನ ತಿಂದಾಳ ನೋಡು ಚೀತಮ್ಮ. ಆಮೇಲೆ ನಾನು ಒಂದು ಸಿಕ್ಕಾಗ ಬಿಟ್ಟು ಹೋಗಿದ್ವಿ ಅಂತ. ದಶ್ಮೇಶ್ ಡಾಬಾ ಅಂತ ಇದೆ ಆಯ್ತಾ, ಅಲ್ಲಿ ತಿನ್ನಿ. ಹೊಸಪೇಟೆ ಮರಮ್ನಳ್ಳಿ ಹೋಗ್ತಾ ಮರಮ್ನಳ್ಳಿ ಎಂಟ್ರ್ ಆಗ್ತಾ ನಾವು ಗಿಡ ಹೋಗಿದ್ದು ಬೆಸ್ಟ್ ಆಯ್ತು ಅಷ್ಟೇ.